ಯೋಗಿ ಪುರುಷ ಕಾಲಜ್ಞಾನಿ ಎಂದು ಪ್ರಸಿದ್ಧಿ ಪಡೆದ ಯೋಗಿ ನಾರಾಯಣ ಯತೀಂದ್ರರು ಮನುಕುಲದ ಒಳಿತಿಗಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಮಹಾಜ್ಞಾನಿ, ಸಮಾಜದ ಎಲ್ಲ ವರ್ಗಗಳ ಹಿತ ಬಯಸಿ ಸಾಮರಸ್ಯಕ್ಕೆ ಭದ್ರ ಬುನಾದಿ ಹಾಕಿದ ಮಹಾತ್ಯಾಗಿ ಎಂದು ಶಾಸಕರಾದ ಟಿ ರಘುಮೂರ್ತಿಯವರು ಹೇಳಿದರು. ಮಂಗಳವಾರದಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಬಲಿಜ ಸಂಘ ಚಳ್ಳಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಯೋಗಿ ನಾರಾಯಣ ಯತೀಂದ್ರ ಜಯಂತಿ ಕಾರ್ಯಕ್ರಮದಲ್ಲಿ ಯತೀಂದ್ರರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಕಾಲಜ್ಞಾನಿ ಎಂದು ಪ್ರಸಿದ್ಧಿ ಪಡೆದ ಯೋಗಿ ನಾರಾಯಣ ಯತೀಂದ್ರರು ಹಿಂದೆ ಆಗಿದ್ದ ಮುಂದೆಯೂ ನಡೆಯುವಂಥ ಭವಿಷ್ಯವಾಣಿ ಹೇಳಿದ್ದು ಇಂದಿಗೂ ಸತ್ಯವಾಗಿದೆ. ಮಹಾಯೋಗಿ, ಮಹಾತಪಸ್ವಿ, ಅವರ ಆದರ್ಶಗಳು ನಮಗೆಲ್ಲ ಸ್ಫೂರ್ತಿ ನೀಡುತ್ತವೆ. ಅವರ ಆದರ್ಶಗಳು ಸಮಾಜಕ್ಕೆ ಮಾದರಿಯಾಗಿವೆ ಎಂದು ಶಾಸಕರಾದ ಟಿ ರಘುಮೂರ್ತಿ ಅವರು ಹೇಳಿದರು. ಈ ಜಯಂತಿ ಕಾರ್ಯಕ್ರಮದಲ್ಲಿ ಯೋಗಿ ನಾರಾಯಣ ಯತೀಂದ್ರ ಸಮಿತಿ ಅಧ್ಯಕ್ಷರಾದ BC ಸಂಜೀವಮೂರ್ತಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೆಹನ್ ಬಾಷಾ, ಕಾರ್ಯನಿರ್ವಾಹಕ ಅಧಿಕಾರಿ H ಶಶಿಧರ್, ಪೌರಾಯುಕ್ತೆ ಶ್ರೀಮತಿ ನಾಗವೇಣಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ K ವೀರಭದ್ರಯ್ಯ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ, KDP ಸದಸ್ಯ ಸುರೇಶ್ ಕುಮಾರ್, ಬಲಿಜ ಸಂಘದ ಮುಖಂಡರಾದ BV ಮಂಜುನಾಥ್, PV ಚಿದಾನಂದಮೂರ್ತಿ, ಶಿವಲಿಂಗಪ್ಪ ಮತ್ತು ಬಲಿಜ ಸಮಾಜ ಪದಾಧಿಕಾರಿಗಳು ಹಾಗೂ ಮುಖಂಡರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೈವಾರ ಪ್ರಸಿದ್ಧಿ ಬಂದಿದೆ. ನಾನು ಕೂಡ ಬಹಳ ಸಾರಿ ಹೋಗಿದ್ದೀನಿ. ಅವರ ಚರಿತ್ರೆಯನ್ನು, ಇತಿಹಾಸವನ್ನು ನಾವು ಕಾಣುವುದು ಕೂಡ ಈಗಾಗಲೇ ಮಾತನಾಡಿದಂಥವರೆಲ್ಲ ಹೇಳಿದಂತೆ ಅವರು ಸಮಾಜ ಸುಧಾರಕರು. ಸಮಾಜಕ್ಕೋಸ್ಕರ ಅವರು ಯಾವುದೇ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಜಾತಿಯ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಜಾತಿಯನ್ನು ನಾವು ಇಟ್ಟಿರ್ತೀವಿ. ಅದು ಒಂದು ಜಾತಿಗೆ ಸೀಮಿತ ಆಗಿರಲ್ಲ. ಅವರೆಲ್ಲರಿಗೂ ಕೂಡ ಮನುಕುಲಕ್ಕೆ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಇತಿಹಾಸವನ್ನು ಇಟ್ಟುಕೊಂಡಿರ್ತಾರೆ. ಆದರೆ ಅವ್ರು ಹೇಳಿದಂತೆ ಕಾಲಜ್ಞಾನಿಗಳು ಸಂಜೀವಮೂರ್ತಿಯವರು ಕೂಡ ಹೇಳಿದಾಯ್ತು, ಎಲ್ಲದೇ ಇರ್ತಂತೆ ಅವರು ಮುಂದೆ ಏನಾಗಿತ್ತು, ಈಗ ನಡೀತು, ಮುಂದೆ ಏನಾಗಿತ್ತು ಅನ್ನೋದನ್ನು ಅವರು ಊಹಿಸಿ 300 ವರ್ಷಗಳ ಮೊದಲೇ ಅವರು ಮುಂದೆ ಏನಾಗ್ತದೆ